ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಮ್ಮ ಸ್ಕೂಲ್ ರಜೆ ಇದೆ. ನಾವು ಮನೇಲಿ ಏನ್ ಮಾಡ್ತೀವಿ ಅಂತ ನೋಡಿ. ಇವಾಗ ಏನ್ ಮಾಡಕತ್ತೀರಪ್ಪ ನೀವು? ಹಂಗ ಅರಿಬಾರ್ದು ಸಮ್ಮ, ನಿಧಾನ. ಈಗ ಏನ್ ಮಾಡಕತ್ತೀರಮ್ಮ? ನಾವು ಫೋಟೋ ನೋಡಕತ್ತೀವಿ. ಯಾವಿವು ಫೋಟೋ? ನಮ್ಮ ದೋತ್ರದಟ್ಟಿ ನಾರಿ ದಟ್ಟಿದು. ನಾನು ಚಾಟು. ಅದೊಂದು ಫ್ಯಾಮಿಲಿ ಫೋಟೋ ಇತ್ತಲ್ಲ, ಜಸ್ಟ್ ಕ್ಲಿಕ್ ಮಾಡ್ಕೇರಿ. ಸುಂದ್ರಿ ನೋಡಿ, ಇದು ಮಿಂಚ್ ಕೊಟ್ಟಾರ. ಇದಷ್ಟೇ ಸಪ್ರೇಟ್ ಆಗಿ ಚಲೋ ಶೀಟ್ ಹಾಕಿ ಮಾಡ್ಯಾರ. ಅದೇ ನಾವು ಹಿಂಗದೀವಲ್ಲ ಅದಕ್ಕೆ. ಸೋಗ್ಲಾಡಿ ಒಂದು ಫೋಟೋ. ಈಗ ನಮ್ಮ ನಾರಿ ದಟ್ಟಿದು ಮುಗೀತು. ಈಗ ನಮ್ಮ ಮೇಲೆ ಮನೆ ಓಪನಿಂಗ್ ಇದ್ದು. ಫೋಟೋಸ್ ಮೆಲ್ಲಕ್ಕೆ ನೋಡ್ರಿ, ಮೆಲ್ಲಕ್ಕೆ ಎರಡೆರಡು ಪೇಜ್ ತೆಗಿಬೇಡ, ಮೆಲ್ಲಕ್ಕೆ. ನೆಕ್ಸ್ಟ್ ಯಾವ್ದಮ್ಮ? ಧೃತಿ ನಾರಿ ದಟ್ಟಿದ ಇದು ನೆಕ್ಸ್ಟ್ ಪ್ರೋಗ್ರಾಮ್. ಒಂದಿಷ್ಟು ಫೋಟೋಸ್ ಅದಾವಲ್ಲ ಇದ್ರಾಗ. ನೋಡಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಅಂತ ಇಟ್ಕೊಂಡೆ. ಜಸ್ಟ್ ಬಾತ್ರೂಮಲ್ಲಿ ತುಂಬಾ ಇದು ಉಪ್ಪು ನೀರಿನ ಕಲೆ ಜಾಸ್ತಿ ಆಗೋಗಿತ್ತು. ನಮ್ಮದು ಬೋರ್ವೆಲ್ ನೀರು, ಅದಕ್ಕಾಗಿ ಇದು ಸಿಹಿ ನೀರು ಬರುತ್ತೆ ನಮಗೆ, ಕಾಲುವೆ ನೀರು ಬಂದಾಗೆಲ್ಲ ಇದೇ ಥರ ಶೈನಿಂಗ್ ಆಗಿ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೊಸದು ರೀತಿಯಲ್ಲಿ ಡೈಲಿ ತೊಳಿತಾ ಇದ್ದರೆ. ಬಟ್ ಏನಪ್ಪ ಅಂತಂದರೆ ಇವಾಗ ಉಪ್ಪು ನೀರು ಬಂದರೆ ಡೈಲಿ ತೊಳ್ದಂಗೆಲ್ಲ ಇನ್ನಷ್ಟು ನಾವು ಇದು ಯಾವುದಾದ್ರೂ ಕೆಮಿಕಲ್ ಯೂಸ್ ಮಾಡಲಿ ಏನೇ ಮಾಡಲಿ ಅದೊಂಥರ ಬೂದು ಅನ್ನೋ ಥರ ಮೇಲೆ ಒಂಥರ ಧೂಳು ಕೂತಿದೆ ಅನ್ನೋ ಥರನೇ ಇರ್ತದೆ. ಸೊ ಅದಕ್ಕೋಸ್ಕರ ನೋಡೋಣ ಅಂತೇಳ್ಬಿಟ್ಟು ಯಾವಾಗಲಾದರೂ ಒಂದು ಸರಿ ಒಂದು ಆ್ಯಸಿಡ್ ಬರುತ್ತಲ್ವ, ಆ ಆ್ಯಸಿಡಿನ ಸ್ವಲ್ಪ ಸ್ಪ್ಲಿಟ್ ಮಾಡಿ ಹಾಕ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ಬಟ್ ಯಜಮಾನ್ರಿಗೆ ಯಾರೋ ಹೇಳಿದ್ರಂತೆ, ಟೈಲ್ಸ್ ಕ್ಲೀನ್ ಮಾಡೋರನ್ನ ಕೇಳಿದ್ರಂತೆ, ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು, ಟೈಲ್ಸ್ ಈ ಥರ ಆಗುತ್ತೆ ಅಂತ ಅವ್ರು ಹೇಳಿದ್ರಂತೆ. ಏನಿಲ್ಲ ಆ್ಯಸಿಡ್ ಹಾಕಬೇಕು ಅಂತ ಹೇಳಿದ್ರಂತೆ. ಆ್ಯಸಿಡ್ ಅದಕ್ಕಂತಲೇ ತೊಗೊಂಡು ಬಂದರು. ಫುಲ್ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿದಾಗ ಕಂಪ್ಲೀಟಾಗಿ ಎಲ್ಲದೂ ಕ್ಲೀನ್ ಆಯಿತು. ಈಗ ಇಡೀ ಎಲ್ಲ ಟೈಲ್ಸು ಯಾವ ಥರ ಕಲರ್ ಆಗೋಗಿತ್ತು ಅಂದರೆ, ಅಲ್ಲಿ ಮೂಲೆಯಲ್ಲಿ ನಾನು ತೋರಿಸಿದ್ನಲ್ಲ ಸ್ವಲ್ಪ ಹೇಗೆ ಅದೊಂಥರ ಕಂದು ಬಣ್ಣಕ್ಕೆ ಬಂದಿದೆಯಲ್ಲ, ಆ ಥರ ಕಂದು ಬಣ್ಣ ಆಗಿರೋದು. ಇವಾಗ ಸ್ವಲ್ಪ ಚೆನ್ನಾಗಿ ಕಂಪ್ಲೀಟಾಗಿ ನನಗೇ ವಾವ್ ಅನ್ನೋ ಥರ ಚೇಂಜ್ ಆಗೋಯಿತು. ಆ ಆ್ಯಸಿಡ್ ಆಲ್ಮೋಸ್ಟು ಯಾವಾಗಲೂ ಬೆಸ್ಟೇ, ಸ್ವಲ್ಪ ಹಾಕಿದರೆ. ಬಟ್ ತುಂಬ ಹಾರ್ಶ್ ಆಗಿರುತ್ತೆ, ನಮಗೆ ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ. ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳೋದು ಒಳ್ಳೆಯದು. ಇದೇ ಆ್ಯಸಿಡು ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಎಲ್ಲದೂ ಕೂಡ ಮೆಡಿಕಲ್ ಶಾಪ್ಗಳಲ್ಲಿ, ಗ್ರಾಸರಿ ಶಾಪಲ್ಲಿ ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟು. ಸೊ ಇವಾಗ ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ. ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಏನಿದು ಫುಲ್ಲು ಕ್ಲೀನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಇದೊಂದು ದೊಡ್ಡ ಸಮಸ್ಯೆ ಅನ್ನೋ ಥರ ಆಗೋಗಿತ್ತು ನನಗೆ. ಇವಾಗ ಕ್ಲೀನ್ ಆಗಿದ್ದು ಸ್ವಲ್ಪ ಸ್ಯಾಟಿಸ್ಫೈಡ್ ಆಯಿತು ನನಗೆ ಮಾತ್ರ. ತುಂಬ ಅದೊಂಥರ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಎಷ್ಟೇ ಮಾಡಿದರೂ ಕೂಡ ಈ ಒಂದು ಹಾರ್ಡ್ ಸ್ಟ್ರೈನ್ ಅನ್ನೋದು ಭಾಳ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಸೊ ಯಾರಾದರೂ ಬಂದರೆ ಹೇಗಪ್ಪ ಅನಿಸೋ ಥರ ಇರುತ್ತೆ. ಇವಾಗ ಕ್ಲೀನ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಬೆಟರ್ ಫೀಲ್ ಅಂತ ಅನ್ನಿಸ್ತು. ಸೊ ತುಂಬ ಸರಿ ಟ್ರೈ ಮಾಡಿದ್ದೆ, ತುಂಬ ಸರಿ ಟ್ರೈ ಮಾಡಿ ಕೂಡ ಸಾಕಾಗಿ ಬಿಟ್ಟಿದ್ದೆ. ಬಟ್ ಇವತ್ತು ಫುಲ್ಲು ಒಂದು ಬಾಟಲ್ ಖಾಲಿ ಆದರೂ ಪರವಾಗಿಲ್ಲ ಅಂತ ಮಾಡಿದ್ದು. ಕ್ಲೀನ್ ಮಾಡೋದು ಮಕ್ಕಳು ಸ್ಕೂಲಿಲ್ಲ ಸೆಕೆಂಡ್ ಸ್ಯಾಟರ್ಡೆ ರಜೆ ಅಂತ ಸೆಕೆಂಡ್ ಸ್ಯಾಟರ್ಡೆ ಅವ್ರಿಗೆ ರಜೆ. ಸೆಕೆಂಡ್ ಸ್ಯಾಟರ್ಡೆ ರಜೆ ಐತಿ, ಮತ್ತೆ ಸಂಡೇ ಕೂಡ ರಜೆ ಐತಲ್ಲ. ಇವತ್ತಿಕ್ಕಿದೆ ಸ್ವಲ್ಪ ರೆಸ್ಟ್ ಮಾಡಕ್ ಬರ್ತೀವಿ, ದಣಿ ಬಿಡೋದು. ನಾಳೆ ಇದನ್ನ ಮಾಡಿ ನಾಳೆ ರೆಸ್ಟ್ ಮಾಡಿ ಮತ್ತೆ ಮಂಡೇ ಆಸ್ ಯೂಶುವಲ್ ಸೇಮ್ ರೂಟೀನ್. ಅದ ಅದಕ್ಕೆ ಇವತ್ತು ವಾರ್ಡ್ರೋಬ್ ನೋಡ್ರಿ, ಇಲ್ಲಿ ಈಗ ಇದನ್ನು ಕ್ಲೀನ್ ಮಾಡಬೇಕು. ನೋಡಿ ಇದನ್ನು ಕ್ಲೀನ್ ಮಾಡೋಕ್ಕಂತಾನೆ ಈ ಥರ ಇಟ್ಕೊಂಡಿವಿ. ಇವಾಗ ಇದು ಬಿಫೋರ್ ಹಿಂಗಿದೆ ನೋಡ್ರಿ. ಈಗ ಆಫ್ಟರ್ ನೋಡೋಣ ಹೆಂಗಾಗುತ್ತಂತ.
ವಾರ್ಡ್ರೋಬೆಲ್ಲ ಕೂಡ ಜೋಡಿಸ್ಬೇಕು. ಸೊ ಅದನ್ನು ವಿಡಿಯೋ ಕೂಡ ಮಾಡೋಣ ಅನ್ನೋ ಕಾರಣಕ್ಕೆ ಈ ಒಂದು ಮಕ್ಳು ಏನು ಮಾಡಕತ್ತಾರ ನೋಡಮ್ಮ. ಹಾಂ, ಏನು ಮಾಡಕತ್ತೀರಪ್ಪ ನೀವು? ಇವತ್ತು ಸ್ಯಾಟರ್ಡೆ ಅಲ್ಲ, ನಿಮ್ಮ ಸ್ಯಾಟರ್ಡೆ ಅಂದ್ಬಿಟ್ಟು ಅಮ್ಮ ಟಾಯ್ಲೆಟ್ ಬಾತ್ರೂಮ್ ಓಟು ಕ್ಲೀನ್ ಮಾಡಾಳೆ. ಈಗ ಮತ್ತೆ ನೆಕ್ಸ್ಟ್ ಕಬಡ್ ಕ್ಲೀನ್ ಮಾಡ್ತಾಳೆ. ಇವಾಗ ಕಬಡ್ ಕ್ಲೀನ್ ಮಾಡಿ ಬಟ್ಟೆ ನೀಟಾಗಿ ಜೋಡಿಸ್ರಿ. ಅಮ್ಮಗೆ ಹೆಲ್ಪ್ ಮಾಡಿರಿ. ಹಾಂ ಸಮು? ನಾನಿವಾಗ ಸ್ನಾನ ಮಾಡ್ರಿ, ಟಿಫಿನ್ ಮಾಡ್ಕೊಂಡು ನಾನು ಸ್ನಾನ ಮಾಡಿ ಟೈಮು 9:30. ಮಾಡ್ತೀನಿ. ಮತ್ತೆ ಮಧ್ಯಾಹ್ನ ನಾನು ಅಡುಗೆ ಮಾಡಬೇಕು. ಅಲ್ಲಿ ಹೊಗೆ ಹಾಕಿರಮ್ಮ. ಯಾರು? ಹೊಗೆ ಹಾಕಿ. ಇವತ್ತು ಟಿಫಿನ್ಗೆ ಮಂಡಾಳ ಒಗ್ಗರಣೆ ಮಾಡಿದ್ದೀನಿ. ಮಂಡಾಳ ಒಗ್ಗರಣೆ ನನ್ನ ಮಕ್ಕಳಿಗೆ ಡೈಲಿ ಸ್ಕೂಲ್ಗೆ ಹೋದಾಗ ರೊಟ್ಟಿ ಮಾಡ್ತಿ ಅಂತಾರೆ. ಅವ್ರ ಸ್ಕೂಲಲ್ಲಿ ಬೇರೆ ಟಿಫಿನ್ ಏನೂ ಮಾಡೋಕ್ಕೆ ಬಿಡಲ್ಲ, ರೊಟ್ಟಿನೇ ಬೇಕು. ಅವರು ರೊಟ್ಟಿ ಚಪಾತಿ ಅಷ್ಟೇ ಲಂಚ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಅದ್ರ ಜೊತೆ ಸಂಡಿಗೆ ತಿನ್ನಬೇಕು ಅಂತ ಕೇಳಿದರು. ಹಪ್ಪಳ ಸಂಡಿಗೆ ಕೂಡ ಕರೆದಿದ್ದೀನಿ. ಅದ್ರ ಜೊತೆಗೆ ಇದೊಂದು ತಿಂತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ಮನೇಲಿ ಇದ್ದಾಗ ಒಂದು ಸ್ವಲ್ಪ ಅವ್ರಿಗೇನು ಇಷ್ಟನೋ ಅದನ್ನು ಮಾಡಿಕೊಡೋದು ಬೆಟ್ರು. ಡೈಲಿ ಇದು ರೊಟ್ಟಿ ಮಾಡೋದು ಇದ್ದೇ ಇರುತ್ತೆ ಅಂತ ಇವತ್ತು ರೊಟ್ಟಿ ಮಾಡಿಲ್ಲ. ಇದನ್ನೇ ಎಂಜಾಯ್ ಮಾಡ್ತಿದ್ದಾರೆ, ಅವ್ರಿಗೆ ಇಷ್ಟ ಯಾವಾಗಲೂ ಕೂಡ. ನಿನ್ನೆ ಮೋಮೋಸ್ ಮಾಡಿದ್ದೆ. ಮೋಮೋಸ್ ಮಾಡಿದ್ರೆ ಸಮ್ಮು ಮಕ್ಕೊಂಡ್ಬಿಟ್ಟಿತ್ತು, ತಿಂದಿಲ್ಲ. ಸಂಜೆ ಅವ್ರಿಗೆ ಮನೇಲಿದ್ದಾಗ ಇವತ್ತು ಮಧ್ಯಾಹ್ನ ಮತ್ತೆ ಮೋಮೋ ಬೇಕಾ? ಮನೇಲಿದ್ದಾಗ ಮಾಡಿಕೊಡ್ತೀನಿ ಅಂತ ಏನು ಬೇಕು ಅದನ್ನು. ಅದಕ್ಕೆ ನಿನ್ನೆ ಸ್ಕೂಲಿಂದ ಬರೋದ್ರಲ್ಲಿ ರೆಡಿ ಮಾಡಿದ್ದೆ. ಟ್ಯೂಷನ್ ಮುಗಿದಿಂದ ಬಿಸಿದು ಮಾಡಿಕೊಟ್ರೆ ಅದು ತಿಂದು ಮಲಗ್ತಾರೆ ಅಂದರೆ ಟ್ಯೂಷನ್ ಮುಗಿದು ಬರೋದಷ್ಟರಲ್ಲಿ ಮಲಗಿಬಿಟ್ಲು ಸಮ್ಮು. ಫುಲ್ ಸುಸ್ತಾಗ್ಬಿಟ್ಟಿರ್ತಾಳೆ, ಮಲಗಿಬಿಡ್ತಾಳೆ. ಇವತ್ತು ಮತ್ತೆ ಮಾಡಿಕೊಡ್ತೀನಿ ನಿನಗೆ, ತಿನ್ನೋ ಅಂತಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ವಾರ್ಡ್ರೋಬು ನಮ್ಮ ಸಾಮಾನ್ಯ ಮನೇಲಿದ್ದರೆ ಸಾಕು. ವಾರ್ಡ್ರೋಬಲ್ಲಿ ಒಂದೊಂದೇ ಡ್ರೆಸ್ ತಗೊಳಕ್ಕೆ ಹೋಗಿ ಎಲ್ಲ ಬಿಡಿಸ್ಬಿಟ್ಟಿದ್ದಾಳೆ. ಸೊ ಈಗ ಅದೇ ರೀಸನ್ಗೆ ಅದೊಂದು ಕೆಲಸ. ಅದು ಆ್ಯಕ್ಚುಲಿ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗ್ತಾ ಇರೋಲ್ಲ. ಇವತ್ತು ಮಾಡೋಣ ಅವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಸಡನ್ನಾಗಿ ಈ ರೀತಿ ಅವಳು ಒಂದು ಡ್ರೆಸ್ ತಗೊಳಕ್ಕೆ ಹೋಗಿ ಎಲ್ಲ ಬಿಡಿಸಿದ್ದಕ್ಕೆ ಇವತ್ತು ಅದನ್ನು ಡೀಪಾಗಿ ಕ್ಲೀನ್ ಮಾಡೋವಂಥ ನೆಸೆಸಿಟಿ ಬಿತ್ತು. ಅದಕ್ಕೋಸ್ಕರ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವೆಲ್ಲ ಬಾಸ್ಕೆಟ್ ಎಲ್ಲ ನಾನು ಒಂದು ಸ್ವಲ್ಪ ಆರ್ಗನೈಸ್ ಮಾಡಲಿಕ್ಕೆ ಅಂತಲೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಫಸ್ಟ್ ತೊಗೊಂಡಿದ್ದಾಗ ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ. ಮತ್ತು ಅವು ಏನಾಗ್ತದೆ, ಅದೇ ಕೆಲಸನೇ ರಿಪೀಟ್ ಆಗಿ ತೆಗಿಯುವಾಗ ಮಾಡುವಾಗ ಮತ್ತು ಏನೋ ಇದಾಗ್ಬಿಡ್ತದೆ, ಚೇಂಜಸ್ ಆಗೇ ಬಿಡುತ್ತೆ, ಮತ್ತು ಯಥಾ ರೀತಿ ಬಂದೇ ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಮತ್ತೆ ಅದನ್ನು ಜೋಡಿಸಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಇತ್ತೀಚೆಗೆ ನನಗೆ ಏನಾಗ್ತಾ ಇದೆ ಅಂತಂದರೆ ಮರು ಕೂಡ ಜಾಸ್ತಿ ಆಗ್ತಿದೆ. ಯಾವ ಡ್ರೆಸ್ಸು ಎಲ್ಲಿ ಇಡ್ತಾ ಇದ್ದೀನಿ, ಮಕ್ಕಳದೆಲ್ಲಿ, ಯಜಮಾನ್ರದೆಲ್ಲಿ, ನಂದೆಲ್ಲಿ ಅನ್ನೋ ಥರ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು ಈ ಥರ ನಾನು ಪ್ಯಾಕ್ ಆಫ್ 6 ತೊಗೊಂಡಿದ್ದೆ. ಪ್ಯಾಕ್ ಆಫ್ 6ಅಲ್ಲಿ ಬೇರೆ ಬೇರೆ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇನ್ನೂ 3 ಎಕ್ಸ್ಟ್ರಾ ಮತ್ತು ಇವಾಗ ಅದರೊಳಗಿರೋದೆಲ್ಲ ಕೂಡ ಡಿಸ್ಪೋಸ್ ಮಾಡಿ ಮತ್ತು ಹೊಸದಾಗಿ ಅದನ್ನು ರೀಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೋಡಿಸಿ ಇಡಲಿಕ್ಕೆ ಅಂತೇಳ್ಬಿಟ್ಟು. ಸೊ ಏನು ದೊಡ್ಡ ಟಾಸ್ಕಪ್ಪ ಅಂತಂದರೆ ಎಲ್ಲ ಒಂದು ಹೆಣ್ಮಕ್ಳಿಗೆ ಆರ್ಗನೈಸ್ ಏನೋ ಅವನ್ನ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಕೋತೀವಿ, ಇಲ್ಲ ಅಂತಲ್ಲ, ಬಟ್ ಮತ್ತೆ ಅದೇ ಥರ ಮೆಸ್ಸಿ ಆಗೋ ಹೋಗುತ್ತೆ. ಅದಕ್ಕೆ ಯಾವ ಥರ ಯಾವುದನ್ನು ಆರ್ಗನೈಸ್ ಮಾಡಿದರೆ ಅದು ನೀಟಾಗಿರುತ್ತೆ ಆ್ಯಂಡ್ ಅದರಿಂದ ಹಾಗೆ ಸೇಫ್ ಆಗಿರುತ್ತೆ ಅನ್ನೋ ಥರ ಒಂದು ದೊಡ್ಡ ಟಾಸ್ಕ್ ಅದೇನೆ ಅನಿಸ್ಬಿಡುತ್ತೆ. ಸೊ ಆ ಒಂದು ವೇನಲ್ಲಿ ನಾನು ನೋಡೋಣ ಅಂತೇಳ್ಬಿಟ್ಟು ತುಂಬ ವಿಚಾರ ಮಾಡಿ ಇವನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನೋಡಬೇಕು ಫೈನಲ್ ಆಗಿ ಹೇಗಿರುತ್ತೆ ಅಂತ. ಬಟ್ ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ತಲೆಯಲ್ಲಿ ಯಾವುದೇ ರೀತಿಯಾದಂಥ ಥಾಟ್ ಇಲ್ಲ. ಬಟ್ ಯಾವ ಥರ ಮಾಡಿದರೆ ಸರಿ ಅನಿಸುತ್ತೋ ಅದನ್ನೇ ಫೈನಲ್ ಆಗಿ ನಾನು ಇಟ್ಕೊಳ್ತೀನಿ. ಬಟ್ ಎಲ್ರದ್ದು ಕೂಡ ಸಪ್ರೇಟಾಗಿ ಬೇರೆ ಬೇರೆ ಮಾಡಿದರೆ ಒಂದು ನೆನಪಲ್ಲಾದರೂ ಇರುತ್ತೆ. ಇಲ್ಲ ಅಂತಂದರೆ ಎಲ್ಲದು ಮಿಕ್ಸ್ ಆಗಿ ಮಾಡಿದರೆ ಯಾರ್ದು ಎಲ್ಲಿದೆ ಅಂತ ಆಮೇಲೆ ಸಡನ್ನಾಗಿ ನೆನಪಿರೋದು ಇಲ್ಲ ಕೂಡ. ಅದಕ್ಕೋಸ್ಕರ ಮೊದಲೆಲ್ಲ ನಾನು ತುಂಬ ನೆನಪಿಟ್ಕೊಳ್ತಾ ಇದ್ದೆ. ಯಾವುದೇ ಆಯಿತು ಈ ವಸ್ತು ಇಲ್ಲೇ ಇದೆ ಅಂತ ಅಕ್ಯುರೇಟಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದೆ. ಬಟ್ ಇವಾಗ ಈ ಮದರ್ಹುಡ್ ಅನ್ನೋದೇನಿದೆ ಅಲ್ಲ, ಎಲ್ಲ ತಾಯಿದವ್ರಿಗೂ ಅಷ್ಟೇ ಸ್ವಲ್ಪ ಈ ಮರುವನ್ನು ಕಾಯಿಲೆಯನ್ನು ತರಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಏನೋ ಇದ್ದಿರ್ಬೋದು ನನಗೂ ಕೂಡ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಮನೆಯಲ್ಲಿ ನೀನು ಎತ್ತಿಟ್ರೆ ಮಾತ್ರ ಪಕ್ಕ ಇಲ್ಲೇ ಇರುತ್ತೆ ಅನ್ನೋದು ನಿನಗೆ ನೆನಪಿರುತ್ತೆ, ಅದಕ್ಕೆ ನಿನ್ನ ಹತ್ರನೇ ನಿನ್ನ ಕೈಯಿಂದನೇ ಇಡು ಅಂತೇಳ್ಬಿಟ್ಟು ಎಲ್ಲ ಹೇಳೋರು. ಇವಾಗ ಈ ಥರ ಇಲ್ಲ, ನಾನೇ ಪರ್ಟಿಕ್ಯುಲರಾಗಿ ಇಸ್ಕೊಂಡು ಇಟ್ಟಿದ್ರು ಕೂಡ ಸ್ವಲ್ಪ ದಿನ ನೆನಪಿದ್ರು ಆಮೇಲೆ ನೆನಪೇ ಇರಲ್ಲ, ಆ ಥರ ಆಗೋಗಿದೆ.
ಸೊ ವಾಟ್ ಎವರ್ ಎಲ್ರಿಗೂ ಹೀಗೆ ಆಗುತ್ತೆ ಅಂತ ಗೊತ್ತು ನನಗೂ ಕೂಡ. ಬಟ್ ಆದರೂ ಇದೊಂದು ಏನು ಅಂತಂದರೆ ರೀಗ್ರೆಟ್ ಆಗ್ತಾಯಿದೆ ಒಂಥರ ನನಗೆ ಅಷ್ಟೇ. ಹೇಗಿದ್ದೆ ಹೇಗಾದೆ ಅನ್ನೋ ಥರ ಆಗುತ್ತಲ್ವ. ಸೊ ಅದಕ್ಕೆ ಇದೆಲ್ಲ ಕಾಮನ್. ಆದರೂ ಕೂಡ ಅದೆಲ್ಲ ಗೊತ್ತಿದ್ರೂ ಕೂಡ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ಫಸ್ಟು ನಮ್ಮ ಸಾಮಾನು ಇದೆಲ್ಲ ಅವಳ ಅಕೇಶ್ನಲ್ಲಿ ಇವೆಂಟ್ಗೆ ಅಂತ ಯೂಸ್ ಮಾಡೋವಂಥ ಸ್ಪೆಷಲ್ ಡ್ರೆಸ್ಸಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಬಂತು ಇದು ಅಂತಂದರೆ, ಈಗ ನಿನ್ನೆ ನಾವು ಫೋಟೋ ಆಲ್ಬಮ್ ಏನು ನೋಡ್ತಾ ಇದ್ವಲ್ವ, ಆ ಫೋಟೋ ಆಲ್ಬಮು ಮೊದಲಿನವೆಲ್ಲ ಹೀಗೆ ಜಸ್ಟ್ ಎಲ್ಲ ಪ್ರೋಗ್ರಾಮ್ದು ಕ್ಯಾಪ್ಚರ್ ಮಾಡಿ ಆಲ್ಬಮ್ಸ್ ಮಾಡಿ ಇಟ್ಕೊಂಡಿರೋದು. ಅದು ಮೊದಲು ನಾವು ಅಷ್ಟೊಂದು ಫಸ್ಟ್ ಈ ಮನೆಗೆ ಬಂದಾಗ ಅದು ಖಾಲಿನೇ ಇತ್ತು ಈ ಒಂದು ಕಬೋರ್ಡು. ಆ ಟೈಮಲ್ಲಿ ಅಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ವಿ. ಅದಾಗಿದ್ದ ನಂತರ ಅದ್ರ ಮೇಲೆ ಹಾಗೆ ಬಟ್ಟೆ ಇಡ್ತಾ ಅದು ಫುಲ್ ಆಗೋಯಿತು. ಈಗ ಅಲ್ಲಿ ಇಡೋದು ಸೇಫ್ ಅಲ್ಲ, ಅದ್ರ ಬದಲಾಗಿ ಬೇರೆ ಕಡೆ ಇಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡಿದ್ರಾಯಿತು ಅಂತ ಅದು ಕೂಡ ತೆಗೆದೆ. ಫಸ್ಟ್ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂತಂದರೆ, ಯಾವುದಾದ್ರೂ ಒಂದು ಸ್ಪ್ರೇನ ಹಾಕ್ತಿದ್ರು. ನನಗೆ ಯಜಮಾನ್ರು ಸ್ಪ್ರೇ ಹಾಕ್ತಾರೆ, ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ಅದ್ರ ಬದಲಾಗಿ ಏನು ಮಾಡ್ತೀನಿ ನಾನು ಅಂತಂದರೆ, ಜಸ್ಟು ಪಚ್ಚೆ ಕರ್ಪೂರ ಬರುತ್ತಲ್ವ ಅದನ್ನ ಇಡ್ತೀನಿ. ಕೆಲವೊಂದು ನ್ಯಾಪ್ತಲಿನ್ ಟ್ಯಾಬ್ಲೆಟ್ ಬರುತ್ತಲ್ವ ಅದನ್ನ ಇಡ್ತಾರೆ, ಬಟ್ ನನಗೆ ಅದು ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರ ಕರ್ಪೂರ ಇಟ್ಕೋತೀನಿ. ಇಲ್ಲ ಅಂತಂದರೆ ಯಾವುದಾದ್ರೂ ಊದುಬತ್ತಿ ಕವರು ಇಲ್ಲ ಸೋಪ್ ಕವರು, ತುಂಬ ಇದು ಒಂದು ಫ್ರ್ಯಾಗ್ರೆನ್ಸ್ ಇರೋವಂಥ ಒಳ್ಳೆ ಫ್ರ್ಯಾಗ್ರೆನ್ಸ್ ಇರೋವಂಥ ಕವರ್ಗಳು, ಅದನ್ನೆಲ್ಲ ನಾನು ಇನ್ಸೈಡ್ ಹಂಗೆ ಇಡ್ತಾ ಇರ್ತೀನಿ. ಇಟ್ಟಾಗ ಆ ಒಂದು ಫ್ರ್ಯಾಗ್ರೆನ್ಸಿಂದ ಯಾವುದೇ ಹುಳು ಆಗೋಲ್ಲ, ಏನೂ ಆಗೋಲ್ಲ ಅಂತೇಳ್ಬಿಟ್ಟು ಫಸ್ಟ್ ಅದನ್ನು ಡೀಪ್ ಕ್ಲೀನ್ ಮಾಡಿ ಅವನ್ನೆಲ್ಲ ಎತ್ತಿಟ್ಕೊಳ್ತೀನಿ. ಇವಾಗ ಇದು ಬರೀ ಸಾಮಾನು ಇದು ಮಾತ್ರ ಇದರಲ್ಲಿ ಇಡ್ತಾ ಇದ್ದೀನಿ. ಅದು ಕೂಡ ಅಕೇಶ್ನಲಿ ವೇರ್ ಮಾಡುವಂಥ ಬಟ್ಟೆಗಳನ್ನು ಮಾತ್ರ ಇಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅವಳು ಹೊರ್ಗಡೆ ಸ್ವಲ್ಪ ಕಾಣಿಸುತ್ತಾ ಅದು ಒಂದು ತೆಗಿಲಕ್ಕೆ ಹೋಗಿ ಎಲ್ಲವೂ ತೆಗೆದು ಬಿಸಾಕ್ತಾಳೆ. ಸೊ ಅವಳಿಗೆ ಏನು ಅಂತಂದರೆ ಹೊಸದು ಕಾಣಿಸಿದ್ರೆ ಸಾಕು, ಅಥವಾ ನನಗೆ ಇಷ್ಟ ಆಗಿರೋ ಡ್ರೆಸ್ ಇದ್ದರೆ ಸಾಕು, ಅದನ್ನೇ ಹಾಕ್ಕೊಳ್ಬೇಕು ಅಂತೇಳ್ಬಿಟ್ಟು ಇಟ್ಬಿಡ್ತಾಳೆ. ಸೊ ಅದೇ ಒಳಗಡೆ ಇಟ್ಟರೆ ನಾವು ಏನಾದರೂ ಸ್ಪೆಷಲ್ ಡೇ ಅಂತ ಇದ್ದಾಗ ಆವಾಗ ಮಾತ್ರ ಇಂಥ ಡ್ರೆಸ್ ಇವಾಗ ಹಾಕ್ಕೋ ಅಂತ ಕೊಟ್ಟರೆ ಆವಾಗ ಹಾಕ್ಕೊಳ್ತಾಳೆ. ಅದು ಬಿಟ್ಟು ಏನಾದರೂ ಅಷ್ಟು ನೋಡಿಬಿಟ್ರೆ ಹೀಗೆ ಮಾಡ್ತಾಳೆ. ಅದಕ್ಕೆ ಕಂಪ್ಲೀಟಾಗಿ ಅವ್ಳದ್ದು ಗ್ರ್ಯಾಂಡ್ ಇರೋವಂಥ ಡ್ರೆಸ್ಗಳು, ಸ್ವಲ್ಪ ಹೆವಿ ಇರೋವಂಥ ಡ್ರೆಸ್ಗಳೆಲ್ಲ ಇದರಲ್ಲಿ ಹಾಕಿದ್ದೀನಿ. ದೊಡ್ಡ ಫ್ರಾಕ್ಗಳಾಗಿರ್ಬೋದು, ಅವಳ ಸೀರೆಗಳಾಗಿರ್ಬೋದು, ಅವಳ ಏನು ಲಂಗ ಬ್ಲೌಸ್ ಆಗಿರ್ಬೋದು, ಜಾಸ್ತಿ ಇದ್ದಾವೆ ಅವಳದು. ಅದಕ್ಕೋಸ್ಕರ ಸೊ ಈಗ ಅದನ್ನು ಅಲ್ಲೇ ಆರ್ಗನೈಸ್ ಮಾಡ್ಕೊಳ್ಬೇಕು ನಾನು. ಆ ಥರ ಬಾಕ್ಸ್ ಎಲ್ಲ ಕೂಡ ತೆಗೆದಿದ್ದೀನಿ. ಮೊದಲೇ ಇದನ್ನು ಮೊನ್ನೆ ರೀಸೆಂಟ್ಲಿ ನನ್ನ ಸೀರೆದೆಲ್ಲ ಆರ್ಗನೈಸ್ ಮಾಡಿದ್ದೆ ಮಿಡಲ್ ಒಂದು ಸ್ವಲ್ಪ. ಯಾಕೆಂತಂದರೆ ನನಗೆ ಈಗ ಸ್ಕೂಲ್ ಟೈಮಲ್ಲಿ ವೆಕೇಷನ್ ಟೈಮಲ್ಲಿ ಡೈಲಿ ಸಾರಿ ವೇರ್ ಮಾಡ್ತಿದ್ದೆ. ಆ ಟೈಮಲ್ಲಿ ಎಲ್ಲವೂ ಕೂಡ ನಾನು ಇಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಇಲ್ಲಿಟ್ಟಿರೋದು ಕೂಡ ಸರಿ ಹೋಗ್ತಾ ಇಲ್ಲ ಇವಾಗ. ಮತ್ತು ಏನಾದರೂ ಬೇರೆ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಫೈನಲ್ ಆಗಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿ ನಾನು ಸೆಟ್ ಮಾಡಿಕೊಂಡೆ ಎಲ್ಲದು ಕೂಡ. ಆ್ಯಕ್ಚುಲಿ ಇಲ್ಲಿ ಬಾಕ್ಸಸ್ಸನ್ನು ಈ ಒಂದು ಬ್ಯಾಗ್ಗಳನ್ನು ಇಟ್ಬಿಟ್ಟು ಅದಾಗಿದ್ದ ನಂತರ ಅದ್ರ ಪಕ್ಕದಲ್ಲಿ ನಾನು ಬೇರೆ ಇಡ್ಲಿಕ್ಕೆ ಹೋದರೆ ಆಗಲಿಲ್ಲ. ಒಂದರಲ್ಲಿ ಕಂಪ್ಲೀಟಾಗಿ ಸಾಮಾನು ಇದು, ಒಂದರಲ್ಲಿ ಕಂಪ್ಲೀಟಾಗಿ ಸಾತೊಂದು ಗ್ರ್ಯಾಂಡ್ ಇರೋ ಡ್ರೆಸ್ಗಳನ್ನು ಇಟ್ಟಿದ್ದೀನಿ. ಮೇಲಿದ್ದು ಮಾತ್ರ ಇಬ್ಬರದು ಮಿಕ್ಸ್ ಮಾಡಿ ಜಸ್ಟ್ ಡೈಲಿ ವೇರ್ ಡ್ರೆಸ್ಗಳನ್ನು ಮಾತ್ರ ಇಟ್ಟಿದ್ದೀನಿ. ಪೂರ್ತಿ ಮೇಲೆ ಇರೋದು ಅದನ್ನು ಡೈಲಿ ಹಾಕ್ಕೊಳಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಕೆಳಗಡೆ ಕಂಪ್ಲೀಟಾಗಿ ಸಾತೋದಿದೆ. ಮಿಡಲೆಲ್ಲ ಸಾಮಾನು ಇದಿದೆ ಆಲ್ಮೋಸ್ಟು. ಗ್ರ್ಯಾಂಡ್ ಇರೋ ಡ್ರೆಸ್ಗಳು, ಅದ್ರ ಜೊತೆ ಸ್ವಲ್ಪ ಅವ್ರ ಅಪ್ಪದು ಕೂಡ ಒಂದಿಷ್ಟು ಕುರ್ತಾ ಸೆಟ್ಗಳೆಲ್ಲ ಗ್ರ್ಯಾಂಡ್ ಇರೋದಿತ್ತು, ಅದು ಸಾತು ಜೊತೆನೂ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಮತ್ತು ನನಗೆ ನೆನಪೇ ಇರೋದಿಲ್ಲ. ಅದಕ್ಕೋಸ್ಕರ ಇತ್ತೀಚೆಗೆ ಅದೊಂದು ಕಾರಣಕ್ಕೆ ಈ ಥರ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಮಿಡಲಲ್ಲಿ ಏನು ನಾನು ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ ಅಲ್ಲೆಲ್ಲ ಕಂಪ್ಲೀಟಾಗಿ ಈ ಒಂದು 2 ಬಾಕ್ಸ್ಗಳೇನಿತ್ತು ಅದನ್ನು ನಾನು ಸೆಟಪ್ ಮಾಡಿದ್ದೀನಿ. ಈ ಕಡೆ ನಾನು ಇಟ್ಟಿರೋವಂಥ ಎಲ್ಲ ಸೀರೆಗಳನ್ನು ಕೂಡ ಇಲ್ಲೇ ಜೋಡಿಸಿ ಇಟ್ಕೊಂಡಿದ್ದೀನಿ. ಆ ಸೀರೆಗಳೆಲ್ಲ ತೆಗೆದುಬಿಟ್ಟು ಇಲ್ಲಿ ಡೈಲಿ ವೇರ್ ಜಸ್ಟ್ ಮನೆಯಲ್ಲಿ ನಾರ್ಮಲ್ ವೇರ್ ಏನಿದ್ದಾವೆ ಅವನ್ನ ಡೈಲಿ ಹಾಕ್ಕೊಳ್ತಾ ಇದ್ನಲ್ವ, ಅದಕ್ಕೆ ಅದನ್ನು ಆ ಬಾಕ್ಸಲ್ಲಿ ಇಟ್ಟಿದ್ದೆ. ಕೆಲವೊಂದಿಷ್ಟು ಇವೆಲ್ಲ ಅಂದರೆ ಸ್ವಲ್ಪ ಅಕೇಶ್ನಲ್ಲಿ ಯಾವಾಗಾದರೂ ಹೊರಗಡೆ ಹೋದರೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ, ಶಾಪ್ಗೆ ಹೋದರೆ ಆ ಥರ ಹಾಕ್ಕೊಳ್ಳೋದಕ್ಕೆ ಅಂತ. ಇವು ಡೈಲಿ ವೇರ್ಗೆ ಮನೇಲಿ ಇದ್ದಾಗ ಹಾಕ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದು. ಟ್ಯೂಷನ್ ಕ್ಲಾಸಲ್ಲಿ ಆವಾಗವಾಗ ಹಾಕ್ಕೊಳ್ತಾ ಇರ್ತೀನಿ. ಸೊ ನೆಕ್ಸ್ಟು ಈ ಸೈಡು ಪಕ್ಕದಲ್ಲಿ ನಾನು ಒಂದಿಷ್ಟು ಬ್ಲೌಸ್ಗಳೆಲ್ಲ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಡೈಲಿ ವೇರ್ ಅಲ್ಲದೇ ಅಕೇಶ್ನಲ್ಲಿ ಹೊರಗಡೆ ಹೋದಾಗ ಯೂಸ್ ಮಾಡುವಂಥ ಒಂದಿಷ್ಟು
ಡ್ರೆಸ್ಗಳನ್ನು ಇಟ್ಟಿದ್ದೀನಿ. ಸೊ ಇವೆರಡು ಇಟ್ಟು ನನ್ನ ಬ್ಯಾಗ್ಸ್ ಎಲ್ಲ ಒಂದು ಸ್ವಲ್ಪ ಈ ಕಡೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಅಂತೂ ಫುಲ್ಲು ತುಂಬೋಗಿದೆ, ಬ್ಲೌಸ್ಗಳಂತೂ ಸಾಕಾಗೋಗಿದೆ ನನಗೆ. ಕಂಪ್ಲೀಟ್ ಎಲ್ಲ ಇಡೀ ಕಬೋರ್ಡ್ ಇಟ್ಟರು ಕೂಡ ನನ್ನ ಬ್ಲೌಸ್ ಕಲೆಕ್ಷನ್ಗೆ ಸಾಕಾಗೋಗುತ್ತೆ, ಹಿಡಿಯೋದೇ ಇಲ್ಲ ಅಷ್ಟಿದ್ದಾವೆ. ಸೊ ಕೆಳಗಡೆದೇನೂ ತೆಗಿಲಿಕ್ಕೆ ಹೋಗಿಲ್ಲ. ಕೆಳಗಡೆದೇನಪ್ಪ ಅಂತಂದರೆ ಜಸ್ಟ್ ಯಾರಾದರೂ ಬಂದಿರುವಾಗ ಅವ್ರಿಗೆ ಜಸ್ಟ್ ಗಿಫ್ಟ್ ಥರನೋ ಅಥವಾ ಅವ್ರಿಗೆ ಏನಾದರೂ ಒಂದು ಇನ್ವೈಟ್ ಮಾಡಿದಾಗ ಅವ್ರಿಗೆ ಕೊಡಲಿಕ್ಕೆ ಅಂತೇಳ್ಬಿಟ್ಟು ಇರುವಂಥ ಸಾರೀಸು ಬಟ್ಟೆಗಳು ಎಲ್ಲ ಇಟ್ಕೊಂಡಿದ್ದೀನಿ. ಫ್ಯಾಮಿಲಿನಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಇನ್ವೈಟ್ ಮಾಡಿದಾಗ ಅವ್ರ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾಗ ಮುಯ್ಯಿ ಅಂತ ಮಾಡಲಿಕ್ಕೆ ಆಗಿರ್ಬೋದು, ಯಾರಾದರೂ ಮನೆಗೆ ಬಂದಿದ್ದಾಗ ಅರಿಶಿನ ಕುಂಕುಮ ಜೊತೆ ಕೊಡಲಿಕ್ಕಾಗಿರ್ಬೋದು, ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಮೇಲೆ ಎಲ್ಲ ಇಡೋದ್ರಿಂದ ಏನಾಗ್ಬಿಡುತ್ತೆ, ಪದೇ ಪದೇ ತೆಗಿಯೋದು ಇಡೋದು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಪ್ರತಿ ಸರಿ ಹೊರಗಡೆ ಹೋಗಿ ತರಲಿಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಈಗ ಯಜಮಾನ್ರದ್ದು ಒಂದು ಅವ್ರ ಮದುವೆದು ಸೂಟ್ ಕೂಡ ಇತ್ತು, ಅದನ್ನು ಜಸ್ಟ್ ಹಾಗೆ ಇಟ್ಟಿದ್ದೆ, ಅದನ್ನು ಕೆಳಗಡೆ ಸೇರಿಸ್ಬಿಟ್ಟಿದ್ದೀನಿ. ಸೊ ಇಷ್ಟು ಆರ್ಗನೈಸ್ ಆಯಿತು ಕಂಪ್ಲೀಟಾಗಿ. ಈ ಕಡೆ ಈ ಒಂದು ಕಬೋರ್ಡ್ನ ಕೂಡ ರೀಸೆಂಟ್ಲಿ ನಾನು ಆರ್ಗನೈಸ್ ಮಾಡಿದ್ದೆ, ಆದರೂ ಕೂಡ ಫುಲ್ಲು ಮೆಸಪ್ ಆಗಿಬಿಟ್ಟಿದೆ ನೋಡಿ. ಸೊ ಇದು ಮೇಲ್ಗಡೆ ಎಲ್ಲ ಯಜಮಾನ್ರದ್ದು ಮಕ್ಕಳದು ಇಟ್ಟಿರ್ತೀನಿ, ಅದರಲ್ಲಿ ಸ್ವಲ್ಪ ನಾನು ಕೂಡ ಸೇರಿಸಿದ್ದೀನಿ. ಇವಂದರೆ ಬಟ್ಟೆ ತೊಳೆದು ಬೆಳಗ್ಗೆ ಸ್ನಾನ ಮಾಡಿದ ಕೂಡಲೇ ಯೂಸ್ ಮಾಡುವಂಥ ಬಟ್ಟೆಗಳಿರ್ತವೆ. ಸೊ ಅವನ್ನೆಲ್ಲ ಡೈಲಿ ವೇರ್ ಆಗಿರ್ಬೋದು, ನೈಟ್ ವೇರ್ ಆಗಿರ್ಬೋದು, ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಯಜಮಾನ್ರದ್ದು ಟೀ ಶರ್ಟ್ ಆಗಿರ್ಬೋದು, ಬರ್ಮೋಡ ಆಗಿರ್ಬೋದು, ನೈಟ್ ಪ್ಯಾಂಟ್ಗಳಾಗಿರ್ಬೋದು, ಅವರು ಏನು ಬನಿಯನ್ನು, ಇನ್ನರ್ ವೇರ್ ಎಲ್ಲದು, ಜೊತೆಗೆ ಟವಲ್ಗಳು ಎಲ್ಲ ಇಟ್ಕೊಂಡಿದ್ದೀನಿ. ಅದೇ ಥರ ಮಕ್ಕಳದು ಕೂಡ ಅಲ್ಲೇ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸ್ಪೇಸ್ ಜಾಸ್ತಿ ಇದ್ದಿದ್ದಕ್ಕೆ ನಾನು ಒಂದಿಷ್ಟು ಡ್ರೆಸ್ಗಳನ್ನು ಕೂಡ ಡೈಲಿ ವೇರ್ ಡ್ರೆಸ್ಗಳನ್ನು ಅದರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಕೂಡ ನಾನು ಇದ್ದಾವೆ, ಹೀಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಸೈಡೆಲ್ಲ ಒಂದು ಸ್ವಲ್ಪ ಬರೀ ಬ್ಲೌಸ್ ಕಲೆಕ್ಷನ್. ಫಸ್ಟು ಈ ಕಡೆ ಎಲ್ಲ ಬರೀ ತೊಳೆದಿರೋ ಸೀರೆಗಳು, ಏನಾದರೂ ಪೂಜೆಗೆ ದೇವಸ್ಥಾನಕ್ಕೆ ಹೋದಾಗ ಮಡಿ ಇರಬೇಕು ಅಂತೇಳ್ಬಿಟ್ಟು ತೊಳೆದಿರೋ ಸೀರೆಗಳನ್ನಿಟ್ಟು ಫುಲ್ ಇದಿಷ್ಟು ಬರೀ ಬ್ಲೌಸ್ಗಳೇ ಇಟ್ಟಿದ್ದೀನಿ. ನಿನ್ನೆ ಏನೋ ಸಡನ್ನಾಗಿ ತಗೊಳಕ್ಕೋಗಿ ಫುಲ್ಲು ಕಂಪ್ಲೀಟಾಗಿ ಏನಾಗಿದೆ, ಇಲ್ಲಿ ಮೆಸಪ್ ಆಗಿಬಿಟ್ಟಿದೆ. ಎಲ್ಲ ಬರೀ ಬ್ಲೌಸ್ಗಳೇ ಇರೋದು, ಡೈಲಿ ವೇರ್ ಬ್ಲೌಸ್ಗಳು ಇವೆಲ್ಲ ಕೂಡ. ಸುಮ್ಮನೆ ಸಿಂಪಲ್ ಸಾರಿ ಇದು ಇರುತ್ತಲ್ವ, ಅದೆಲ್ಲ ಕೂಡ ಇರೋದು. ಇನ್ನು ಕೆಳಗಡೆ ಬರೀ ಎಲ್ಲ ಆಲ್ಮೋಸ್ಟ್ ಬರೀ ಸೀರೆಗಳನ್ನು ಇಟ್ಟಿದ್ದೀನಿ. ಇಲ್ಲಿ ನೋಡಿರಿ ನಮ್ಮ ಸಮನು ಹೇಗಿಟ್ಟಿದ್ದಾಳೆ ಇಲ್ಲಿ. ಸಮನು ಈ ಕೆಲಸನೋ ಅಥವಾ ಸಾತು ಕೆಲಸನೋ ಗೊತ್ತಿಲ್ಲ, ನೋಡಿ ಹೇಗಿಟ್ಟಿದ್ದಾರೆ. ಇದೊಂದು ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಆ ಸ್ಪೆಕ್ಟಿದು ಒಂದು ಸೈಡ್ ಗ್ಲಾಸ್ ಹೋಗಿದೆ ಏನೋ, ಅಥವಾ ಅವರೇ ಕಿತ್ತಿ ಅದನ್ನು ಅಲ್ಲಿ ಬಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಇಟ್ಟಿದ್ದಕ್ಕೆ ಕಿತ್ತೋಗಿದ್ದೇನೋ ಏನೋ, ಎಲ್ಲಿದೆ ಏನೋ ನೋಡಿ. ಇಲ್ಲಿ ಇನ್ನೂ ಒಂದು ಗ್ಲಾಸ್ ಇದ್ರೊಳಗಡೆ ಸಿಕ್ಕೊಂಬಿದ್ದಿದೆ. ಅಲ್ಲಿ ಅವಳು ಸಾತಕ್ಕೆ ಸಿಗಬಾರ್ದು ಅಂತ ಬಚ್ಚಿಡ್ತಾಳೆ. ಈ ಥರ ಎಲ್ಲಾದರೂ ಬಂದು ಬಟ್ಟೆನಲ್ಲಿ ಎಲ್ಲಾದ್ರ ಮಧ್ಯೆ ಇಟ್ಬಿಡ್ತಾಳೆ, ಆಮೇಲೆ ಸಿಗೋದಿಲ್ಲ. ಈ ಥರ ಏನಾದರೂ ಇದ್ದಾಗ ಸಿಗುತ್ತೆ ನೋಡಿ. ಸೊ ಕೆಳಗಡೆ ಪೂರ್ತಿ ನನ್ನ ಸೀರೆಗಳೇ, ಡೈಲಿ ವೇರ್ ಸೀರೆಗಳು ಅವೆಲ್ಲ ಕೂಡ. ಆಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂತೇಳ್ಬಿಟ್ಟು ಕಲೆಕ್ಷನ್ಸ್ ಜಾಸ್ತಿ ನಂದು ಸಾರಿದು. ಡೈಲಿ ವೇರ್ ಸಾರಿಗಳೇ ಇಷ್ಟ ಆಗುತ್ತೆ ನನಗೆ, ಸಿಂಪಲ್ ವೇರ್ ಅಂತೇಳ್ಬಿಟ್ಟು ಅದೇ ಜಾಸ್ತಿ ಇದೆ. ಅದು ಕೂಡ ಇಲ್ಲಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ಪೇಸ್ ಸ್ವಲ್ಪ ಉಳಿದಿದೆ. ರೀಸೆಂಟ್ಲಿ ಈಗ ಸ್ಕೂಲ್ ಶುರು ಮಾಡಿದಾಗಿದ್ದ ಸೀರೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಲ್ವಾ, ಹಾಕಿ ಅವುಗಳನ್ನೆಲ್ಲ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೇಸ್ ಆಗಿದೆ, ಇಲ್ಲಾಂದರೆ ಸ್ಪೇಸ್ ಇಡಲಿಕ್ಕೆ ಇರ್ತಿರಲಿಲ್ಲ, ಅಷ್ಟು ತುಂಬೋಗಿತ್ತದು. ಸೊ ಈ ಒಂದು ಬಾಕ್ಸ್ ಕೂಡ ಹಾಗೆ ಇದೆ ಕಂಪ್ಲೀಟಾಗಿ. ಇದರಲ್ಲಿ ಜಸ್ಟ್ ಮಕ್ಕಳದು ಡೈಲಿ ವೇರು ಅವು ಕೂಡ ಇದ್ದಾವೆ. ಎಲ್ರದ್ದು ಮಿಸ್ಸಪ್ ಆಗಿದೆ ಅದರೊಳಗೆ, ಯಜಮಾನ್ರದ್ದು, ನಂದು, ಮಕ್ಕಳದು ಎಲ್ಲದು ಕೂಡ. ಅದನ್ನು ಫೋಲ್ಡ್ ಮಾಡಿ ಇಡೋಕ್ಕಾಗಿಲ್ಲ, ಜಸ್ಟ್ ಹಾಗೇ ತೊಳೆದಿದ್ದು ಅದ ನಂತರ ತೊಗೊಂಡು ಬಂದು ಅಲ್ಲಿ ಹಾಕಿರ್ತೀನಿ. ಇಲ್ಲಿ ಚೇರ್ ಮೇಲೆ ಕೂಡ ಅಷ್ಟೇ ಡೈಲಿ ಒಮ್ಮೊಮ್ಮೆ ಫೋಲ್ಡ್ ಮಾಡಿರ್ತೀನಿ, ಒಮ್ಮೊಮ್ಮೆ ಫೋಲ್ಡ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದಾಗ ಹಾಗೆ ಇಟ್ಟಿರ್ತೀನಿ. ಅವನು ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇದೆಲ್ಲ ಕಂಪ್ಲೀಟಾಗಿ ತುಂಬೋಗುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ ನನಗೆ. ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು. ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ, ಅವರು ಕೂಡ. ಅವ್ರಿಗೆ ಊಟ ಮಾಡಿಸ್ಬೇಕು. ಯಜಮಾನ್ರು ಅವರು ಊಟಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಈಗ ಮಾಡೋಕ್ಕಾಗಲ್ಲ, ಆಮೇಲೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಒಂದು ಸರಿ ಕೈ ಇಟ್ಬಿಟ್ರೆ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಟೈಮ್ ಇರೋದಿಲ್ಲ. ಟೈಮ್ ನೋಡಿಕೊಂಡು ಇನ್ನೊಂದು ಸರಿ ಮತ್ತೆ ಮಾಡಿದರೆ ಆಯಿತು. ಇದಿಷ್ಟು. ಸೊ ಇನ್ನೂ ಉಳಿದಿದೆ, ಇವೆಲ್ಲ ವೇಸ್ಟು. ಇವೆಲ್ಲ ಕೂಡ ಮಕ್ಕಳಿಗೆ ಆಗದೆ ಇರೋ ಬಟ್ಟೆಗಳು, ಅವನ್ನೆಲ್ಲ ತೆಗೆದಿದ್ದೀನಿ. ಕವರ್ ಅಲ್ಲೆಲ್ಲ ಇಟ್ಟಿರ್ತೀವಲ್ವ, ಆ ಕವರ್ಗಳಾಗಿರ್ಬೋದು ಎಲ್ಲದು ಕೂಡ ಇಲ್ಲೇ ಬಿದ್ದೋಗಿದ್ದಾವೆ. ಸೊ ಇವನ್ನೆಲ್ಲ ವೇಸ್ಟ್ ಇರೋವು, ಇವನ್ನೆಲ್ಲ ಕಟ್ಟಿ ಡಿಸ್ಪೋಸ್ ಮಾಡಬೇಕು, ಇಲ್ಲ ಅಂತಂದರೆ ಬೇರೆ ಯಾರಿಗಾದ್ರೂ ಕೊಡಬೇಕು ಅಷ್ಟೇ. ಇನ್ನು ಇಷ್ಟಿದೆ ಇವತ್ತು. ಕ್ಲೀನಿಂಗು ಅಂತೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಆರ್ಗನೈಸಿಂಗ್ ಆಯಿತು ಸ್ವಲ್ಪ. ಇನ್ನೂ ಇಲ್ಲಿ ಕೂಡ ಇದೆ, ಇದನ್ನು ಆಮೇಲೆ ನೋಡ್ಕೊಳ್ತೀನಿ. ಫಸ್ಟ್ ಕೆಲಸ ಮುಗಿಸ್ಕೊಳ್ತೀನಿ. ಇದರಲ್ಲಿ ಬರೀ ಯೂನಿಫಾರ್ಮ್ ಬಟ್ಟೆಗಳನ್ನು ಅಷ್ಟೇ ಹಾಕಿರ್ತೀನಿ ಮಕ್ಕಳದು ಬಾಕ್ಸಲ್ಲಿ. ಅವ್ರಿಗೆ ಡೈಲಿ ಯೂನಿಫಾರ್ಮ್ಗೆ ಬೇಕಾಗಿರೋವಂಥ ಇನ್ನರ್ ವೇರ್ಸು ಮಕ್ಕಳದು, ಅದನ್ನು ಇಟ್ಕೊಂಡು ಈ ಕಬೋರ್ಡಲ್ಲಿ ಇಟ್ಟಿರ್ತೀನಿ. ಅವ್ರಿಗೆ ಬೇಕಿರೋ ಈಸಿಯಾಗಿ ತೊಗೊಳ್ತಾರೆ, ಅವ್ರ ಮಂಚದ ಮೇಲೆ ಹತ್ತಿಬಿಟ್ಟು ಅಂತೇಳ್ಬಿಟ್ಟು. ಸೊ ಅದೊಂದು ತೊಳೆದು ಹಾಕಿರೋವು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು.
ಸೊ ಇಷ್ಟ ಆಯಿತು ಇವತ್ತಿನ ಒಂದು ಆರ್ಗನೈಸೇಷನ್ನು ನಮ್ಮದು. ಸೊ ಹೇಗಿತ್ತು ಬಿಫೋರು ಆಫ್ಟರ್ ಅಂತ ನೋಡಿದ್ರಲ್ವ, ಹೇಗೆ ಅನ್ನಿಸ್ತು, ಸಾಧ್ಯ ಆದಷ್ಟು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನಷ್ಟು ಸ್ಯಾಟಿಸ್ಫೈ ಇಲ್ಲ, ಇನ್ನೂ ಇದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದ್ದರೆ ಖುಷಿ ಇರ್ತಿತ್ತು. ಬಟ್ ಇನ್ನೂ ಉಳಿದಿದೆಯಲ್ಲ ಅದಕ್ಕೋಸ್ಕರ. ಬಟ್ ಟೈಮ್ ತುಂಬ ಶಾರ್ಟ್ ಇದೆ. ಮತ್ತು ನೆಕ್ಸ್ಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು, ಮುಂದೆ ಮಾಡೋಣ. ಇವಾಗ ಫಸ್ಟ್ ನಾನು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಿಕೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕ್ಲೀನ್ ಮಾಡೋದಾಯಿತು, ಆರ್ಗನೈಸ್ ಮಾಡೋದಾಯಿತು. ನಮ್ಮ ಸಾಮಾನು ಇವತ್ತು ತಲೆ ಸ್ನಾನ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಮತ್ತೆ ಇಲ್ಲೇ ಬಿಸಾಕಿದ್ದಾಳೆ. ಇವನು ಕೂಡ ತೊಳಿಲಿಕ್ಕೆ ಹಾಕಬೇಕು. ಇವೆಲ್ಲ ತೊಳಿಯೋಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಯಜಮಾನ್ರದ್ದು ಹೊಸ ಪ್ಯಾಂಟು ಬಳಸೋದು, ತಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸಿಬಿಡ್ತಾರೆ. ಬಟ್ ಈ ಥರ ಏನು ಹೊಸದು ತೊಗೊಂಡಿರ್ತಾರೆ, ಒಂದು ಸರಿಗೆ 4-5 ತೊಗೊಂಡ್ಬಿಡ್ತಾರೆ. ಆವತ್ತು ಫಂಕ್ಷನ್ ದಿನ ಹೀಗೆ ಇದ್ದರೆ ಒಂದು ಹಾಕ್ಕೊಳ್ತಾರೆ, ಇನ್ನು ಉಳಿದಿರೋ ಹಾಗೆ ಬ್ಯಾಲೆನ್ಸ್ ಉಳಿದ್ಬಿಡ್ತವೆ ಅವು. ಅವನು ಮತ್ತು ನಾನೇ ಎತ್ತಿಟ್ಟಿರ್ತೀನಿ, ಮತ್ತೇನಾದರೂ ಇದ್ದಾಗ ನಾನೇ ಎತ್ಕೊಡ್ಬೇಕು, ಇಲ್ಲಾಂದರೆ ಅವು ಅಲ್ಲೇ ಇರ್ತವೆ. ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇವತ್ತಿಂದು. ಅಷ್ಟು ಮಾಡೋಷ್ಟರಲ್ಲಿ ನಾನು ಫುಲ್ಲು ಸುಸ್ತಾಗಿ ಹೋಗಿದ್ದೀನಿ. ನಮ್ಮ ಸರ್ ಇಲ್ಲಿ ಏನು ಮಾಡ್ತಿದ್ದಾರೆ, ಬಾಸ್ ಮನೆ ಯಜಮಾನ. ಇವತ್ತು ಆ್ಯಕ್ಚುಲಿ ಚೇರ್ನ ಹೊರಗಡೆ ತೆಗೆದಿದ್ದೀವಿ. ಸೌಂಡ್ ಕಡಿಮೆ ಆಗಪ್ಪೋ. ಮಲಗ್ರಿ ಅಂದರೆ ನಿದ್ದೆ ಬರಲ್ಲ ಅಂತ, ಮಲಗಿದ್ರೆ ನಿದ್ದೆ ಬರುತ್ತೆ, ಮಲಗಿ ಬಾ ಅಂತ ಅವ್ರ ತಂಗಿ ಹೇಳಿ ಅವಳು ಮಲಗಿದಾಳೆ. ಈ ಕಡೆ ಮಲಗಿಬಿಡ್ತಾಳೆ ಅವಳು. ಇವತ್ತು ಬೇಡಮ್ಮ ಅಂದರೆ ಇವತ್ತು ಎಲ್ಲ ಕಬೋರ್ಡಲ್ಲಿರೋ ಡ್ರೆಸ್ಗಳೆಲ್ಲ ತೆಗೆದಾಗ ಈ ಡ್ರೆಸ್ ಹೊಸದಿದು, ಅದನ್ನು ತೊಗೊಂಡು ಹಾಕ್ಕೊಂಡು ಮಲಗಿದಾಳೆ. ಇವಳಿಗೆ ಆಗಲ್ಲ ಅದು ಸೈಜು, ಇನ್ನೊಂದು ಸ್ವಲ್ಪ ದೊಡ್ಡದೇ ಆಗ್ತಾಯಿದೆ. ಬಟ್ ನನಗೆ ಈ ಡ್ರೆಸ್ ಇಷ್ಟ ಆಗಿತ್ತು, ಅದಕ್ಕೆ ತೊಗೊಂಡಿದ್ದೆ ನಾನು ಇದನ್ನು ಅವಳಿಗೆ ಅಂತಲೇ. ಈ ಥರ ಎಲ್ಲ ಡಿಸೈನ್ ಇದೆ, ದೊಡ್ಡವ್ರಿಗೆಲ್ಲ ಬರುತ್ತಲ್ವ ಡ್ರೆಸ್ಗಳು, ಆ ಥರ ಡಿಸೈನ್ ಬಂದಿದೆ, ಅದಕ್ಕೋಸ್ಕರ ತೊಗೊಂಡಿದ್ದೆ. ಇವಾಗ ಹಾಕ್ಕೊಂಡು ಮಲಗಿದ್ದಾಳೆ, ಅದನ್ನು ಫುಲ್ ಶೆಕೆ ತೂಗಿದ್ದಾಳೆ. ಸೊ ಅಡುಗೆ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಸಿಗೋಣ. ಆದರೂ ವಿಡಿಯೋ ಲೆಂದಿ ಆಗಿದೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೀನಿ. ಬೇಳೆಗೆ ಸಾಂಬಾರಿಗೆ ಬೇಳೆ ಕುದಿಸಿ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ, ವಿಷಲ್ ಹಾಕ್ಸಿ. ಈಗ ಬೇಳೆಗೆ ಒಗ್ಗರಣೆ ಕೊಡಬೇಕು. ಸ್ವಲ್ಪ ರಾಗಿ ಮುದ್ದೆ ಮಾಡ್ಕೊಬಿಡ್ತೀನಿ. ರೊಟ್ಟಿ ಇದ್ದಾವೆ ಇನ್ನು. ಬೇಳೆ ಸಾಂಬಾರು ಇದ್ದರೆ ಬೇಳೆ ಸಾಂಬಾರು ರೊಟ್ಟಿ ಹಾಕ್ಕೊಂಡು ಊಟ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಇದ್ದರೆ ಅದನ್ನು ಕೂಡ ತಿಂತಾರೆ. ಅದಕ್ಕೆ ಅದನ್ನು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆಯಲ್ಲಿ ಕೂಡ ಇನ್ನೂ ಕೆಲಸನೇ ಆಗಿಲ್ಲ, ಹಾಗೇ ಇದೆ. ನಾಳೆ ಇಡ್ಲಿ ಮಾಡಬೇಕು ಅಂತ ಹೇಳಿ ಇಡ್ಲಿಗೆ ಉದ್ದಿನ ಬೇಳೆ ನೆನೆಸಿ ಇಟ್ಟಿದ್ದೀನಿ. ಈವ್ನಿಂಗ್ ಮಿಕ್ಸರ್ಗೆ ಹಾಕಿ ಇಟ್ಕೋಬೇಕು, ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆಗ್ತದೆ. ಕಾಯಿ ಚಟ್ನಿ ಅದನ್ನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಟಿಫಿನ್ಗೆ ಬೇಗ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ನನ್ನ ಫೇಸ್ ಹೇಗಾಗೋಗಿದೆ, ಆಯಿಲಿ ಫುಲ್ಲು, ಒಂಥರ ಅಂಟು ಇರಿಟೇಷನ್ ಅನ್ನೋ ಥರ. ಬಟ್ ಮೊನ್ನೆ ಫೇಶಿಯಲ್ ಮಾಡಿಸಿದ ನಂತರ ಒಳ್ಳೆ ಗ್ಲೋ ಬಂದಿದೆ ಅಂತ ಅನ್ನಿಸ್ತಾ ಇದೆ ಸ್ಕಿನ್ಗೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಡೈಲಿ ಲಾಗ್ ಹಾಕಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ನೋಡ್ತಿದ್ದೀರಲ್ವ. ಇವಾಗ ಜಾಸ್ತಿ ಸ್ಕಿಪ್ ಮಾಡದೆ ರೆಗ್ಯುಲರಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಏನಾದರೂ ಚೇಂಜಸ್ ಡೈಲಿ ಹಾಕ್ತಾ ಏನಾದರೂ ಚೇಂಜಸ್ ಕೂಡ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಆದಷ್ಟು ಡಿಫ್ರೆಂಟಾಗಿ ನಿಮಗೆ ಟ್ರೈ ಮಾಡೋದಕ್ಕೆ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.